ಬೇದಿ ನಾಯಿಗಳ ಅವಳಿಯಿಂದ 6 ವರ್ಷದ ಮಗು ಬಲಿ. ಆಯನಬಾವಿ ಗ್ರಾಮದಲ್ಲಿ ದುರ್ಘಟನೆ. ತಿಪಟೂರು ತಮ್ಮ ಮನೆಯ ಬೇದಿ ಅಂಗಳದಲ್ಲಿ ಆಟವಾಡುತ್ತಿದ್ದ 6 ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದ ಬೇದಿ ನಾಯಿಗಳ ಇಂಡು. ಮಗುವಿನ ತಲೆ ಹಾಗೂ ಹೊಟ್ಟೆಯನ್ನು ತಿಂದು ಹಾಕಿರುವ ಕರುಣಾಜನಕ ಘಟನೆ ಕಲ್ಪತರು ನಾಡು ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಆಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಆಯನಬಾವಿ ಗ್ರಾಮದ ನಿವಾಸಿ ಮಹಾಲಿಂಗಯ್ಯನವರ ಮಗಳು 6 ವರ್ಷದ ನವ್ಯ ಬೇದಿ ನಾಯಿಗಳ ದಾಳಿಗೊಳಗಾದ ನತದೃಷ್ಟೆ ಹೆಣ್ಣು ಮಗು. ಮಧ್ಯಾಹ್ನ 4 ಗಂಟೆ ಸಮಯದಲ್ಲಿ ಆಯನಬಾವಿ ಗ್ರಾಮದ ತಮ್ಮ ಮನೆಯ ಮುಂದೆ ಆಟವಾಡುತ್ತಿದ್ದ ನವ್ಯಾಳ ಮೇಲೆ ಬೇದಿ ನಾಯಿಗಳ ಗುಂಪೊಂದು ದಾಳಿಯನ್ನು ನಡೆಸಿದೆ. ದಾಳಿ ನಡೆಸಿದ ನಾಯಿಗಳು ಮಗುವಿನ ತಲೆ ಚರ್ಮವನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿದ್ದು, ಹೊಟ್ಟೆಯ ಭಾಗವನ್ನೆಲ್ಲ ಕಿತ್ತು ಮಗುವಿನ ಕೈಕಾಲು ಹಾಗೂ ತೊಡೆಯ ಭಾಗವನ್ನ ಕಿತ್ತು ಹಾಕಿವೆ. ರಕ್ತದ ಮಡುವಿನಲ್ಲಿ ಕೀರಾಡುತ್ತಿದ್ದ ಮಗುವನ್ನ ಕಂಡ ಸಾರ್ವಜನಿಕರು ಬೇದಿ ನಾಯಿಗಳ ಗುಂಪನ್ನ ಓಡಿಸಿ ಮಗುವನ್ನ ತಕ್ಷಣ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು, ಹೆಣ್ಣು ಮಗು ತೀವ್ರವಾಗಿ ಗಾಯಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರಕಾರಿ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಮಗು ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ಸಾರ್ವಜನಿಕರು ಮಾತನಾಡಿ, ದಿನೇ ದಿನೇ ತಾಲೂಕಿನಲ್ಲಿ ಬೇದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದೆ. ಬೇದಿ ನಾಯಿಗಳ ಹಾವಳಿಯ ಕಡಿವಾಣಕ್ಕೆ ತಾಲೂಕು ಆಡಳಿತ ನಗರಸಭೆ ನಿರ್ಲಕ್ಷ್ಯವನ್ನ ವಹಿಸಿದೆ. ಬೇದಿ ನಾಯಿಗಳ ಕಡಿವಾಣ ಹಾಕಿ ಈ ರೀತಿಯ ದುರ್ಘಟನೆ ಮರುಕಳಿಸದಂತೆ ನಗರಸಭೆ ತಾಲೂಕು ಆಡಳಿತ ಎಚ್ಚರವನ್ನ ವಹಿಸಬೇಕು. ವರದಿ ಮಂಜು ಗುರುಗದಹಳ್ಳಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.